ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲಿಸಿದ ಕಾರ್ಯಕರ್ತರಿಗೆ ಬಾಡೂಟದ ಅಭಿನಂದನೆ. ಟಿ ದಾಸರಹಳ್ಳಿ ಜೆಡಿಎಸ್ ಶಾಸಕ ಮಂಜುನಾಥ್ ಭರ್ಜರಿ ಬಾಡೂಟವನ್ನ ಆಯೋಜನೆ ಮಾಡಿದ್ರು. ನೆಲಮಂಗಲದ ಮಾದವಾರದಲ್ಲಿರುವ ನೀಲಕಂಠ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದಂತಹ ಕಾರ್ಯಕ್ರಮ. ಶಾಸಕರ ಅಭಿನಂದನಾ ಸಮಾರಂಭದಲ್ಲಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕೂಡ ಭಾಗಿಯಾಗಿದ್ರು. ಊಟದ ಹಾಲ್ಗೆ ಬಂದು ಕಾರ್ಯಕರ್ತರ ಯೋಗಕ್ಷೇಮವನ್ನ ಕುಮಾರಸ್ವಾಮಿ ವಿಚಾರಿಸಿದ್ರು. ಟಿ ದಾಸರಹಳ್ಳಿ ಜೆಡಿಎಸ್ ಶಾಸಕ ಮಂಜುನಾಥ್ ಆಯೋಜಿಸಿದ್ದಂತಹ ಅಭಿನಂದನಾ ಸಮಾವೇಶ. ಈ ಕಾರ್ಯಕ್ರಮದಲ್ಲಿ ಸಿಎಂ ಕುಮಾರಸ್ವಾಮಿ ಕೂಡ ಭಾಗಿಯಾಗಿದ್ರು. ನೆಲಮಂಗಲದ ಮಾದವಾರದಲ್ಲಿರುವಂತಹ ಒಂದು ಕನ್ವೆನ್ಷನ್ ಹಾಲ್ನಲ್ಲಿ ಈ ಒಂದು ಸಮಾವೇಶವನ್ನ ಆಯೋಜಿಸಲಾಗಿತ್ತು. ಶಾಸಕ ಮಂಜುನಾಥ್ ಭರ್ಜರಿ ಬಾಡೂಟವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜಿಸಿದ್ರು. ಟಿ ದಾಸರಹಳ್ಳಿಯ ಜೆಡಿಎಸ್ ಶಾಸಕರಾಗಿರುವಂತಹ ಮಂಜುನಾಥ್ ಆಯೋಜಿಸಿದ್ದಂತಹ ಈ ಒಂದು ಬಾಡೂಟದ ಕಾರ್ಯಕ್ರಮಕ್ಕೆ ಸಿಎಂ ಕುಮಾರಸ್ವಾಮಿ ಕೂಡ ಆಗಮಿಸಿದ್ರು, ಭಾಗಿಯಾಗಿದ್ರು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಒಂದು ಕಡೆ ಬಾಡೂಟದ ದೃಶ್ಯ, ಮತ್ತೊಂದು ಕಡೆ ಸಿಎಂ ಕುಮಾರಸ್ವಾಮಿ ಕಾರ್ಯಕರ್ತರಿಗೆ ಒಂದು ವಿಚಾರಿಸಿಕೊಳ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ರಿ. ಟಿ ದಾಸರಹಳ್ಳಿಯ ಜೆಡಿಎಸ್ ಶಾಸಕರಾಗಿರುವಂತಹ ಮಂಜುನಾಥ್ ಆಯೋಜಿಸಿದ್ದಂತಹ ಭರ್ಜರಿ ಬಾಡೂಟ. ನೀಲಕಂಠ ಕನ್ವೆನ್ಷನ್ ಹಾಲ್ನಲ್ಲಿ ಅಭಿನಂದನಾ ಸಮಾವೇಶ ಆಯೋಜಿಸಲಾಗಿತ್ತು. ನೆಲಮಂಗಲದಲ್ಲಿ ನಡೆದಂತಹ ಕಾರ್ಯಕ್ರಮ. ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲಿಸಿದಂತಹ ಕಾರ್ಯಕರ್ತರಿಗೆ ಬಾಡೂಟದ ಮೂಲಕ ಅಭಿನಂದನೆ ಸಲ್ಲಿಸುವಂತಹ ಕಾರ್ಯಕ್ರಮ ಶಾಸಕ ಮಂಜುನಾಥ್ ಅವರು ಆಯೋಜಿಸಿದ್ದು, ಇದಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗಿದ್ರು. ಊಟ ಮಾಡ್ತಾ ಇದ್ದಂತಹ ಕಾರ್ಯಕರ್ತರ ಬಳಿ ತೆರಳಿ ಕುಶಲೋಪರಿಯನ್ನ ವಿಚಾರಿಸಿದ್ರು ಕುಮಾರಸ್ವಾಮಿ. ಈ ಕಾರ್ಯಕ್ರಮದಲ್ಲಿ ಸಿಎಂ ಕೂಡ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಶಾಸಕ ಮಂಜುನಾಥ್ ರವರು ಆಯೋಜಿಸಿದ್ದಂತಹ ಭರ್ಜರಿ ಬಾಡೂಟ ಕಾರ್ಯಕ್ರಮ ನಿಜಕ್ಕೂ ವಿಶೇಷವಾಗಿತ್ತು. ಚುನಾವಣೆಯಲ್ಲಿ ಗೆಲ್ಲಿಸಿಕೊಟ್ಟಂತಹ ಕಾರ್ಯಕರ್ತರಿಗೆ ಅಭಿನಂದನೆಯನ್ನ ಬಾಡೂಟದ ಮೂಲಕ ಸಲ್ಲಿಸಿದ್ರು. ಜೊತೆಗೆ ಸಿಎಂ ಕೂಡ ಭಾಗಿಯಾಗಿದ್ರು. ಹೇಗಿತ್ತು ಕಾರ್ಯಕ್ರಮ? ಭರ್ಜರಿಯಾಗಿ ಇತ್ತು ಬಾಡೂಟ ಅಂತಂದ್ರೆ ಸಹಜವಾಗಿಯೇ ಎಲ್ಲ ಕಾರ್ಯಕರ್ತರುಗಳು ಕೂಡ ಆಗಮಿಸಿದ್ರು. ಇನ್ನು ಇದು ಏನು ಕುಮಾರಸ್ವಾಮಿರವರು ಮುಖ್ಯಮಂತ್ರಿಗಳು ಆದ ನಂತರ ಪ್ರಥಮ ಬಾರಿಗೆ ದಾಸರಳ್ಳಿಗೆ, ಈ ಬಾರಿ ದಾಸರಳ್ಳಿಯಲ್ಲಿ ಕೂಡ ಏನು ಈ ಬಾರಿ ಮಂಜುನಾಥ್ ಅಂತ ಜೆಡಿಎಸ್ ಶಾಸಕರೇ ಆಯ್ಕೆ ಆಗಿದ್ದಾರೆ. ಅವರೇ ಕುಮಾರಸ್ವಾಮಿರವರಿಗೆ ಅಭಿನಂದನೆಗಳನ್ನ ತಿಳಿಸುವಂತಹ ಸಲುವಾಗಿ ಈ ಒಂದು ಬಾಡೂಟವನ್ನ ಆಯೋಜಿಸಿದ್ರು. ಇದಕ್ಕೆ ಕುಮಾರಸ್ವಾಮಿ ಅವರು ನಿನ್ನೆಯಷ್ಟೇ ಕೇರಳದಲ್ಲಿ ಅಭಿನಂದನಾ ಸಮಾರಂಭವನ್ನ ಮುಗಿಸಿ ನೇರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಸ್ವಲ್ಪ ದಣಿದಂತೆ ಕಾಣಿಸ್ತಿದ್ರು ಕೂಡ ಕಾರ್ಯಕರ್ತರ ನಡುವೆ ಎಲ್ಲರನ್ನು ಕೂಡ ಮಾತನಾಡಿಸುವಂತಹ ಒಂದು ಪರಿಪಾಠವನ್ನು ಕೂಡ ಪಾಲಿಸಿದ್ರು. ಹಾಗೆಯೇ ಈ ಒಂದು ಬಾಡೂಟಕ್ಕೆ ಭರ್ಜರಿಯಾದಂತಹ ತಯಾರಿಗಳನ್ನ ಕಳೆದ 45 ದಿನಗಳಿಂದ ಮಾಡಿಕೊಳ್ಳಲಾಗಿತ್ತು. ಇನ್ನು ಈಗಷ್ಟೇ ವಿಶೇಷವಾಗಿ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ಕೂಡ ಶ್ವೇತಾ ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ, ಅಂದ್ರೆ ಬಾಡೂಟದ ಕಾರ್ಯಕ್ರಮಕ್ಕೆ. ಒಂದು ರೀತಿಯಾಗಿ ಏನು ಇಲ್ಲಿ ಮುಖ್ಯಮಂತ್ರಿಗಳನ್ನ ಒಂದು ರೀತಿಯಾಗಿ ಇಂಪ್ರೆಸ್ ಮಾಡುವಂತದ್ದು, ಹಾಗೆ ಈ ಒಂದು ಕಾರ್ಯಕ್ರಮದ ಮೂಲಕ ಜೆಡಿಎಸ್ ಪ್ರಬಲ ಆಗ್ಬೇಕು ಮತ್ತು ಕಾರ್ಯಕರ್ತರಿಗೆ ಒಂದು ರೀತಿಯಾದಂತಹ ಉತ್ಸಾಹವನ್ನ ತುಂಬುವಂತಹ ಒಂದು ಕೆಲಸಕ್ಕೆ ಇಲ್ಲಿ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲ ರೀತಿಯಾಗಿ ಇಲ್ಲಿ ಗೋಚರವಾಗ್ತಾ ಇತ್ತು ಶ್ವೇತಾ. ಇನ್ನು ಈ ರೀತಿಯಾದಂತಹ ಬಾಡೂಟಗಳು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾದ್ರೆ ಅದಕ್ಕೆ ಆಶ್ಚರ್ಯ ಪಡುವಂತದ್ದೇನು ಇಲ್ಲ. ಯಾಕೆಂದ್ರೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಯಾವೊಂದು ಲೋಕಸಭಾ ಚುನಾವಣೆಗಳು ಆಗಮಿಸ್ತವೆ. ಈಗಲಿಂದನೇ ಆ ಒಂದು ತಯಾರಿಗೂ ಕೂಡ ಮುಂದಾಗ್ಬಿಟ್ಟಿದಾರ ಅನ್ನುವಂತ ಎಲ್ಲ ರೀತಿಯಾದಂತಹ ಅನುಮಾನಗಳು ಕೂಡ ಕಾಡ್ತಾ ಇವೆ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಈಗ ದೇವೇಗೌಡರು ಆಗಮಿಸಿರ್ತಕ್ಕಂಥದ್ದು ಕಾರ್ಯಕರ್ತರಲ್ಲಿ ಮತ್ತಷ್ಟು ಉರುಪು ಹೆಚ್ಚು ಮಾಡುವಂತೆ ಆಗಿದೆ ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್.